ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ, ಈ ಹಿಂದೆ ನಾನು ಈ ಚಾನಲಲ್ಲಿ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ. ನೀವು ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ. ಪ್ರಶ್ನೆ ನಂಬರ್ 1, ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುವ ಗುಣಕ್ಕೆ ಹೀಗೆಂದು ಕರೆಯುತ್ತಾರೆ. ಎ ಲೋಹೀಯ ಹೊಳಪು, ಬಿ ಬಿದುರತೆ, ಸಿ ಶಬ್ದನ, ಡಿ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಲೋಹೀಯ ಹೊಳಪು. ಪ್ರಶ್ನೆ ನಂಬರ್ 2, ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡಬಹುದಾದ ಗುಣಕ್ಕೆ ಹೀಗೆಂದು ಕರೆಯುತ್ತಾರೆ. ಎ ಲೋಹೀಯ ಹೊಳಪು, ಬಿ ಬಿದುರತೆ, ಸಿ ಶಬ್ದನ, ಡಿ ಕುಟ್ಯತೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಡಿ ಕುಟ್ಯತೆ. ಪ್ರಶ್ನೆ ನಂಬರ್ 3, ಅತಿ ಹೆಚ್ಚು ತನ್ಯ ಗುಣವನ್ನು ಹೊಂದಿರುವ ಲೋಹಗಳು. ಎ ಕಬ್ಬಿಣ ಮತ್ತು ತಾಮ್ರ, ಬಿ ಅಲ್ಯೂಮಿನಿಯಂ ಮತ್ತು ಬೆಳ್ಳಿ, ಸಿ ಚಿನ್ನ ಮತ್ತು ಬೆಳ್ಳಿ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಚಿನ್ನ ಮತ್ತು ಬೆಳ್ಳಿ. ಪ್ರಶ್ನೆ ನಂಬರ್ 4, ಶಾಲೆಗಳಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರುವ ಗಂಟೆಗಳನ್ನು ಬಳಸುತ್ತಾರೆ. ಇಲ್ಲಿ ಲೋಹದ ಯಾವ ಗುಣವನ್ನು ಬಳಸಲಾಗಿದೆ? ಎ ತನ್ಯತೆ, ಬಿ ಶಬ್ದನ, ಸಿ ಕುಟ್ಯತೆ, ಡಿ ಹೊಳಪು. ಇಲ್ಲಿ ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ ಶಬ್ದನ. ಪ್ರಶ್ನೆ ನಂಬರ್ 5, ಕೊಠಡಿಯ ತಾಪದಲ್ಲಿ ದ್ರವರೂಪದಲ್ಲಿರುವ ಲೋಹ. ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ಪಾದರಸ, ಡಿ ತಾಮ್ರ. ಸರಿಯಾದ ಉತ್ತರ ಸಿ ಪಾದರಸ. ಪ್ರಶ್ನೆ ನಂಬರ್ 6, ಇವುಗಳಲ್ಲಿ ತುಂಬ ಮೃದುವಾಗಿರುವ ಲೋಹಗಳು ಎಂದರೆ? ಇವುಗಳಲ್ಲಿ ತುಂಬ ಮೃದುವಾಗಿರುವ, ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಅಂತಹ ಲೋಹಗಳು ಎಂದರೆ ಯಾವುವು ಅಂತ ಕೇಳಿದ್ದಾರೆ. ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಇಲ್ಲಿ ಸರಿಯಾದ ಉತ್ತರ ಸಿ ಸೋಡಿಯಂ. ಪ್ರಶ್ನೆ ನಂಬರ್ 7, ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಎಂದರೆ? ಎ ಗ್ರಾಫೈಟ್, ಬಿ ಗಂಧಕ, ಸಿ ಕಾಡಿಗೆ, ಡಿ ವಜ್ರ. ಇಲ್ಲಿ ಸರಿಯಾದ ಉತ್ತರ ಡಿ ವಜ್ರ. ಪ್ರಶ್ನೆ ನಂಬರ್ 8, ಹೆಚ್ಚಿನ ಆಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವ ರೀತಿಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ? ಎ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಬಿ ಆಮ್ಲೀಯ ಆಕ್ಸೈಡ್ಗಳು, ಸಿ ಮೇಲಿನ ಎರಡೂ ಸರಿ, ಡಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಿ ಆಮ್ಲೀಯ ಆಕ್ಸೈಡ್ಗಳು. ಪ್ರಶ್ನೆ ನಂಬರ್ 9, ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಎಂದರೆ? ಎ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್, ಬಿ ಸೋಡಿಯಂ ಆಕ್ಸೈಡ್ ಮತ್ತು ಮೆಗ್ನೀಸಿಯಂ ಆಕ್ಸೈಡ್, ಸಿ ತಾಮ್ರದ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಡಿ ಇಂಗಾಲದ ಡೈಆಕ್ಸೈಡ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ಎ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಪ್ರಶ್ನೆ ನಂಬರ್ 10, ಸೋಡಿಯಂ ಮತ್ತು ಪೊಟ್ಯಾಸಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ, ಏಕೆಂದರೆ ಈ ಲೋಹಗಳನ್ನು ಗಾಳಿಗೆ ತೆರೆದಿಟ್ಟಾಗ ಎ ಸೀಮೆ ಎಣ್ಣೆ ತುಂಬ ಅಗ್ಗವಾಗಿರುವುದು, ಬಿ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ, ಸಿ ಸೀಮೆ ಎಣ್ಣೆ ಎಲ್ಲ ಕಡೆ ಸುಲಭವಾಗಿ ದೊರೆಯುವುದು, ಡಿ ವಿಷಕಾರಿ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ಇಲ್ಲಿ ಸರಿಯಾದ ಉತ್ತರ ಏನು ಅಂದರೆ ಸರಿಯಾದ ಉತ್ತರ ಬಿ. ಪ್ರಶ್ನೆ ನಂಬರ್ 11, ಇವುಗಳಲ್ಲಿ ಯಾವ ಲೋಹ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ? ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ಸೋಡಿಯಂ, ಡಿ ಚಿನ್ನ. ಇಲ್ಲಿ ಸರಿಯಾದಂಥ ಉತ್ತರ ಡಿ ಚಿನ್ನ. ಪ್ರಶ್ನೆ ನಂಬರ್ 12, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ತಾಮ್ರವನ್ನು ಪಡೆಯಲು ಬಳಸುವ ಲೋಹ.
ಎ ಕಬ್ಬಿಣ, ಬಿ ಅಲ್ಯೂಮಿನಿಯಂ, ಸಿ ಸೋಡಿಯಂ, ಡಿ ಚಿನ್ನ. ಇಲ್ಲಿ ಸರಿಯಾದ ಉತ್ತರ ಎ ಕಬ್ಬಿಣ. ಪ್ರಶ್ನೆ ನಂಬರ್ 13. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಹೀಗೆಂದು ಕರೆಯುತ್ತಾರೆ. ಎ ಹೈಡ್ರೋಜನ್ ಬಂಧ, ಬಿ ಲೌಹಿಕ ಬಂಧ, ಸಿ ಸಹವೇಲೆನ್ಸಿಯ ಬಂಧ, ಡಿ ಅಯಾನಿಕ್ ಬಂಧ. ಇಲ್ಲಿ ಸರಿಯಾದ ಉತ್ತರ ಡಿ ಅಯಾನಿಕ್ ಬಂಧ. ಪ್ರಶ್ನೆ ನಂಬರ್ 14. ಅಯಾನಿಕ್ ಸಂಯುಕ್ತಗಳು ಕಠಿಣವಾಗಿದ್ದು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿ ಬಿಂದುವನ್ನು ಹೊಂದಿರುತ್ತದೆ. ಏಕೆಂದರೆ ಎ ಅವು ತುಂಬ ಅಶುದ್ಧತೆಯನ್ನು ಹೊಂದಿರುತ್ತವೆ, ಬಿ ಅವುಗಳು ಶಿಲೆಗಳ ರೂಪದಲ್ಲಿ ದೊರೆಯುವುದರಿಂದ, ಸಿ ಅವುಗಳಲ್ಲಿನ ಬಂಧವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸಿ ಅವುಗಳಲ್ಲಿನ ಬಂಧವನ್ನು ಹೆಚ್ಚಿಸಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಪ್ರಶ್ನೆ ನಂಬರ್ 15. ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. ಎ ಸೂರ್ಯನ ಬಿಸಿಲಿನಲ್ಲಿ ಇಟ್ಟಾಗ, ಬಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿದ್ದಾಗ, ಸಿ ಅವುಗಳನ್ನು ಸೀಮೆ ಎಣ್ಣೆ ಒಳಗೆ ಇರಿಸಿದಾಗ, ಡಿ ಮೇಲಿನ ಎಲ್ಲವೂ ಸರಿ. ಇಲ್ಲಿ ಸರಿಯಾದಂಥ ಉತ್ತರ ಬಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿದ್ದಾಗ. ಪ್ರಶ್ನೆ ನಂಬರ್ 16. ಇವುಗಳಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳ ಎಂದರೆ. ಇವುಗಳಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳ ಎಂದರೆ ಎ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಬಂಗಾರ, ಬಿ ಅಲ್ಯೂಮಿನಿಯಂ, ಗ್ರಾಫೈಟ್, ಗಂಧಕ, ಸಿ ಸೋಡಿಯಂ, ಮೆಗ್ನೀಸಿಯಂ, ಡಿ ತಾಮ್ರ, ನಿಕ್ಕೆಲ್, ಲಿಥಿಯಂ. ಇದರಲ್ಲಿ ಸರಿಯಾದಂಥ ಉತ್ತರ ಎ ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಬಂಗಾರ. ಪ್ರಶ್ನೆ ನಂಬರ್ 17. ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದಿರುಗಳು ಮಣ್ಣು, ಮರಳು ಇತ್ಯಾದಿ ಕಲ್ಮಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತವೆ. ಇದಕ್ಕೆ ಏನೆಂದು ಕರೆಯುತ್ತಾರೆ. ಎ ಅನುಪಯುಕ್ತ ಕಾರ್ಬನೇಟ್, ಬಿ ಮಡ್ಡಿ, ಸಿ ತ್ಯಾಜ್ಯ, ಡಿ ಅನುಪಯುಕ್ತ ಕಲ್ಮಶ. ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಮಡ್ಡಿ. ಪ್ರಶ್ನೆ ನಂಬರ್ 18. ಇವುಗಳಲ್ಲಿ ಯಾವುದು ಪಾದರಸದ ಒಂದು ಅದುರು ಆಗಿದೆ. ಎ ಹೆಮಟೈಟ್, ಬಿ ಸಿನ್ನಬಾರ್, ಸಿ ಚಾಕ್ಲೋಪರೈಟ್, ಡಿ ಲಿಮೋನೈಟ್. ಇದರಲ್ಲಿ ಸರಿಯಾದಂಥ ಉತ್ತರ ಬಿ ಸಿನ್ನಬಾರ್. ಪ್ರಶ್ನೆ ನಂಬರ್ 19. ಸಲ್ಫೈಡ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನಕ್ಕೆ ಹೀಗೆಂದು ಕರೆಯುತ್ತಾರೆ. ಎ ಕಾಸುವಿಕೆ, ಬಿ ಉರಿಯುವಿಕೆ, ಸಿ ವಿದ್ಯುತ್ ವಿಭಜನೆ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಿ ಉರಿಯುವಿಕೆ. ಪ್ರಶ್ನೆ ನಂಬರ್ 20. ಕಾರ್ಬೋನೇಟ್ ಅದುರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನಕ್ಕೆ ಹೀಗೆಂದು ಕರೆಯುತ್ತಾರೆ. ಏನೆಂದು ಕರೆಯುತ್ತಾರೆ. ಎ ಕಾಸುವಿಕೆ, ಬಿ ಉರಿಯುವಿಕೆ, ಸಿ ವಿದ್ಯುತ್ ವಿಭಜನೆ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಎ ಕಾಸುವಿಕೆ. ಪ್ರಶ್ನೆ ನಂಬರ್ 21. ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುವ ಪ್ರಕ್ರಿಯೆಯನ್ನು ಎಂದು ಕರೆಯುತ್ತಾರೆ. ಏನೆಂದು ಕರೆಯುತ್ತಾರೆ. ಎ ಥರ್ಮೈಟ್ ಕ್ರಿಯೆ, ಬಿ ಲೋಹೋದ್ವಾರ ಕ್ರಿಯೆ, ಸಿ ವಿದ್ಯುತ್ ಲೇಪನ ಕ್ರಿಯೆ, ಡಿ ವಿದ್ಯುತ್ ವಿಶ್ಲೇಷಣೆ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಯಾವುದು. ಎ ಥರ್ಮೈಟ್ ಕ್ರಿಯೆ. ಸರಿಯಾದ ಉತ್ತರ ಎ ಥರ್ಮೈಟ್ ಕ್ರಿಯೆ. ಪ್ರಶ್ನೆ ನಂಬರ್ 22. ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿ ಸಂಗ್ರಹವಾಗುತ್ತದೆ. ಎ ಧನಾಗ್ರಹ, ಬಿ ಋಣಾಗ್ರಹ, ಸಿ ತಳಭಾಗದಲ್ಲಿ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಿ ಋಣಾಗ್ರಹ. ಪ್ರಶ್ನೆ ನಂಬರ್ 23. ಉಕ್ಕು ಮತ್ತು ಕಬ್ಬಿಣವನ್ನು
ತುಕ್ಕಿನಿಂದ ಸಂರಕ್ಷಿಸಲು ಗ್ಯಾಲ್ವನೀಕರಣ ವಿಧಾನದಲ್ಲಿ ಈ ಲೋಹದ ಲೇಪನವನ್ನು ಮಾಡಲಾಗುತ್ತದೆ. ಎ ಸತು, ಬಿ ತಾಮ್ರ, ಸಿ ಅಯೋಡಿನ್, ಡಿ ನಿಕ್ಕೆಲ್. ಇದರಲ್ಲಿ ಸರಿಯಾದಂಥ ಉತ್ತರ ಎ ಸತು. ಪ್ರಶ್ನೆ ನಂಬರ್ 24. ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಶುದ್ಧ ಕಬ್ಬಿಣವು ಬೇಗನೆ ಇತರೆ ಧಾತುವಾಗಿ ಪರಿವರ್ತನೆಯಾಗುತ್ತದೆ. ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿದ್ದು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಶುದ್ಧ ಕಬ್ಬಿಣವನ್ನು ಸಂಗ್ರಹಿಸುವುದು ಸುಲಭವಲ್ಲ. ಡಿ ಮೇಲಿನ ಎಲ್ಲವೂ. ಇದರಲ್ಲಿ ಸರಿಯಾದಂಥ ಉತ್ತರ ಬಿ. ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿದ್ದು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಪ್ರಶ್ನೆ ನಂಬರ್ 25. ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಹೀಗೆನ್ನುವರು. ಎ ಸಿನ್ನಬಾರ್, ಬಿ ಧನಾಗ್ರಹ ಮಡ್ಡಿ, ಸಿ ಅಮಾಲ್ಗಮ್, ಡಿ ಥರ್ಮೈಟ್. ಸರಿಯಾದ ಉತ್ತರ ಸಿ ಅಮಾಲ್ಗಮ್. ಇಷ್ಟೊತ್ತಿನವರೆಗೆ ನಾನು ಹೇಳಿರುವಂಥ 25 ಪ್ರಶ್ನೆ ಉತ್ತರಗಳನ್ನು ಸರಿಯಾಗಿ ಗಮನವಿಟ್ಟು ಕೇಳಿ ಮತ್ತು ನಿಮಗೆ ಬೇಕು ಅಂದರೆ ಇದನ್ನು ನೋಟ್ಸನ್ನು ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಉಪಯುಕ್ತ ಆದಂಥದ್ದು. ಎಲ್ಲ ಪ್ರಶ್ನೆಗೆ ಎಲ್ಲ ಎಕ್ಸಾಮ್ಗಳಿಗೂ ಇದು ಉಪಯುಕ್ತ ಆದಂಥ ಮಾಹಿತಿ ಇದೆ. ಎಲ್ಲ ವಿಷಯಗಳು ಇದು ತುಂಬ ಉಪಯುಕ್ತ ಇದೆ. ಹಾಗಾಗಿ ಇದನ್ನು ಯಾರೂ ಮಿಸ್ ಮಾಡದೇ ನೋಡ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.